ಗಾಯ್ಸ್ ನೋಡಿ ಕೊಡ್ತಾ ಇದೀವಿ ಬಾಳೆಹಣ್ಣು ಗಿರಿಸಿ. ಅದೇ ನಮಸ್ಕಾರ. ನನಗೆ ಬಾಳೆಹಣ್ಣು ತಿಂತಿದ್ದು ಹೊಟ್ಟೆ ತುಂಬೋಗಿದೆ. ನಮ್ಗೆ ಬೇಡ ಅರ್ಗಿರಿಸ್ಕೋಲ ಬೇಡ ನೀನೇ ತಿಂದ್ಬಿಡು. ಹೇ ಗೈಸ್, ಈಗ ನಾವು ತೋಟದಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರಂತಾರೋ ಗೊತ್ತಿಲ್ಲ, ಆದ್ರೆ ನಾವು ಸಾವುಕಾರು ಎಲ್ಲ ಬಾಳೆಹಣ್ಣು ತೊಗೊಳಂತೇಳಿ ಹೋಗ್ತಾ ಇದ್ವಿ. ಈಗ ನಾವು ನಿಮ್ಮ ಪ್ರಕಾರ ಬಾಳೆಹಣ್ಣು ಕಳುವು ಮಾಡ್ತಾಯಿದ್ವಿ, ಆದರೆ ತೋಟದಲ್ಲಿ ಯಾರಿಲ್ಲ ಹೇಳಿ ತೊಗೋಬೇಕಂದ್ರೆ ನೋಡೋಣ ಗೈಸ್. ಈಗ ಹೋಗ್ತಾ ಇದ್ದೀವಿ, ಒಂದು 2-3 ತೊಗೊಂಡು ಹಾಗೆ ತಿನ್ನಲಿಕ್ಕೆ ನೋಡೋಣ ಏನು ಹೇಗೆ ಸ್ವೀಟ್ ಆಗಿರ್ತವೆ ನೀವು ನೋಡಿ ಸುದ್ದಿ ಮಾಡೋಣ. ತೋಟ ಅಂದರೂ ಭಾಳ ದೊಡ್ಡದಿದೆ. ಅಲ್ಲಿ ಗಿರೀಶ್ ಅವರು ತೋಟದವ್ರು ಬರ್ತಾರಂತೇಳಿ ಸ್ವಲ್ಪ ಸ್ಲೋ ಆಗಿ ಬರ್ತಾವೆ, ಓಡ್ಬೇಕಂತೇಳಿ. ನೋಡಿ ನಮ್ಮ ಗಣೇಶ್ ಅವರು ಮುಂದೆ ಹೋಗ್ತಾ ಇದ್ದಾರೆ, ಸ್ಕೆಚ್ ಆಗ್ತಾ ಇದ್ದಾರೆ ಮುಂದೆ. ಹಾಂ ಗಣೇಶ್, ಈಗ ಇಲ್ಲೆಲ್ಲ ಸ್ಟಾರ್ಟ್ ಈಗ ಬಂದುಬಿಡ್ತಾರೆ ಅವರು. ಓಡೋಕ್ಕೆ ಇದು ಬೇಕು ನಮಗೆ ಪ್ಲ್ಯಾನಿಂಗ್. ಹಾಂ ಇಲ್ಲೇ ಆಯ್ತು ನೋಡಿ ಗಣೇಶ್. ಹಾಂ ಬಂದ್ವಿ ಇಲ್ಲೇ ಹಣ್ಣಾಗಿದೆ. ತೊಗೊಂತದ್ದು ಒಂದು 2-3 ಸಾಕು ಓಡು. ಹಾಂ ಗಿರಿಸಿ ತೋಳನ್ರಿ ಇದ್ದಿ ಆಗಲೇ ಬಡ್ಕೋದಿಸಿ ಆಗಲೇ ಓಡು ಈಗ ಜಗ್ ಗೊತ್ತಾ ರೈಸ್ ಕಟಮ ಬರ್ತಿದ್ದೆ. ಈಗ ಕಟಮ ಬಂದಿದ್ದೆ, ಅದರಲ್ಲಿ ಬಾಳೆಹಣ್ಣೆಲ್ಲ ತುಂಬ್ಕೊಂಡು ಎಲ್ಲ ತುಂಬ್ಕೊಂಡು ಹೋಗ್ಬೇಕು. ಕಳು ಮಾಡ್ಕೊಂಡ್ರ ಈಗ ಕಳ್ಳ ಸಿಕ್ಕನ ಅಂದ್ರೆ ಮತ್ತೆ ಹೊಲ್ದವ ಬರೋಬ್ಬರಿ ಇಡ್ತಾನೆ, ಅವ್ರಿಗೆ ಬರೋಬ್ಬರಿ ಕೊಡ್ತಾನ. ಇವ ನೋಡ್ರಿ ಇವ ನಮ್ದು ಕುರಿ ವ್ಯಾಪಾರ ಮಾಡೋ ಮನುಷ್ಯ ಹಂಗದಾನ. ನೋಡಿ ಕೊಡ್ತಾ ಇದೀವಿ ಬಾಳೆಹಣ್ಣು ಗಿರಿಸಿ. ನಮಸ್ಕಾರ. ನನಗೆ ಬಾಳೆಹಣ್ಣು ತಿಂತಿದ್ದು ಹೊಟ್ಟೆ ತುಂಬೋಗಿದೆ. ಬೇಡ ಅರ್ಗಿರಿಸ್ಕೋಲ ಬೇಡ ನೀನೇ ತಿಂದ್ಬಿಡು. ಗಾಯ್ಸ್, ನಾವೀಗ ಬಾಳೆಹಣ್ಣು ತಿಂತಾ ಇದ್ವಿ, ತೋಟಕ್ಕೆ ಬಂದಿದ್ವಿ. ಇಲ್ಲಿ ಬಾಳೆಹಣ್ಣು ತೋಟದಲ್ಲಿ ಈಗ ನಾವು ಬಾಳೆಹಣ್ಣು ಹಾಗೆ ಮಾತಾಡ್ತಾ ಇದ್ವಿ. ನೋಡಿ ಬಾಳೆಹಣ್ಣು ಸೈಡಲ್ಲಿ ಈ ಕಡೆ ವೆದರು ಸಖತ್ತಾಗಿದೆ, ಗಾಳಿ ವಾತಾವರಣ ಚೆನ್ನಾಗಿದೆ. ಕೂತ್ಕೊಂಡು ಹಾಗೆ ಮಾತಾಡ್ಕೊತ ಬಾಳೆಹಣ್ಣು ಸೇವನೆ. ಗಾಯ್ಸ್, ಈಗ ಎಂಡಿಗಾತು ಮನೆ ಹೋಗ್ತಾ ಇದ್ವಿ ನಾವು ಬಾಳೆಹಣ್ಣು. ಗೈಸ್ ನಗ್ತಿದೀವಿ, ನಗು ತಡ್ಕೊಳಕ್ಕಾಗ್ತಿಲ್ಲ. ಯಾಕಂದ್ರೆ ಈ ಬಾಳೆಹಣ್ಣು ಅಂತ ಕೆಲಸ ಮಾಡ್ತದೆ. ಸಾಕು ಈ ಒಂದು ಬಾಳೆಹಣ್ಣು ತುಂಬಾ ದೊಡ್ಡ ಕೆಲಸ ಮಾಡ್ತಾರೆ. ಕೆಲಸದ ಹೆಸರು ಗೊತ್ತಿಲ್ಲ. ಎನರ್ಜಿ ಕೊಡುತ್ತೆ ಈ ಬಾಳೆಹಣ್ಣು. ನೀವು ನಿನ್ನೆ ಒಂದು ವಿಡಿಯೋ ನೋಡಿರ್ಬೋದು, ನಾ ಹಾಕಿದ್ದೆ. ಯಾವ್ದದ ನಾವು ಹಾಕಿದ್ದೆ, ಯಾವ್ದು ಪೊಲೀಸ್ ನಮ್ಮ ಅಣ್ಣ ಕೃಷ್ಣಂದ ಏನು ನಾ ಬಂದೆ ನಾ ಓದೆ ಅಂತ ಹೇಳಿದಾರಲ್ಲ ಆ ವಿಡಿಯೋ. ಅವರು ದಪ್ಪಕ್ಕಿರೋರೆ ಹೌದು, ಅವರು ಜಾಸ್ತಿ ಇದನ್ನೇ ತಿನ್ನೋದು ಬಾಳೆಹಣ್ಣು, ಜಾಸ್ತಿ ಇದನ್ನೇ ಬಳಸೋದು. ಓಕೆ ಗೈಸ್, ಬಾಯ್. ಇವತ್ತು ಭಾಳ ಕಾಮಿಡಿ ಆಯ್ತು. ನಾಳೆ ಸಿಗೋಣ. ಮತ್ತೆ ತಿಂದ್ಬಿಟ್ವಿ ಬಾಳೆಹಣ್ಣು. ಮತ್ತು ಏನಂತಾರೆ ಅದಕ್ಕೆ ಕಡ್ಲಿ ಮತ್ತು ಬಾಳೆಹಣ್ಣು ಕತ್ ತಿಂದ್ವಿ. ಈಗ ಬಟ್ ತುಂಬ ಏನೋ ಹೊರಗೆ ಟೈಮ್ ಪಾಸ್ ಮಾಡಕ್ಕೆ ಹೋಗ್ತೀವಿ. ಹೊರಗೆ ಟೈಮ್ ಪಾಸ್ ಮಾಡಕ್ಕೆ ಹೋಗ್ತೀವಿ. ಮಜಾ ಬರುತ್ತೆ. ಮನ್ಯಾಗ ಕುಂತು ಏನು ಮಾಡ್ತೀರಿ? ಒಳ್ಳೆ ಟೈಮ್ ಪಾಸ್ ಆದ್ರೆ ಆಗತ್ತೆ. ಅದಕ್ಕೆ ಹೋಗಿ ಬಂದಿದ್ವಿ. ಆದ್ರೆ ಹೊರಗೆ ಫ್ರೆಂಡ್ಸ್ ಕೂಡ ಹೋಗಿ ಮಜಾ ಮಾಡೋದು ಐತಿಲ್ಲ, ಅದು ಮಾತ್ರ ನಮ್ದು ಇದನ್ನ ಧಾರಣ ಹಾಕಿದ್ದು. ಬಾಳೆಹಣ್ಣು ಬರೇ ಬಾಳೆಹಣ್ಣು ಟೈಮ್ ಪಾಸ್ ಆದಾಗ ನೀವು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಜಾಲಿ ಆಗಿದ್ರಿ. ಟೈಮ್ ಇದ್ದಾಗ ಟೈಮ್ ಸ್ಪೆಂಡ್ ಮಾಡಿರಿ.
ಅವ್ರ ಜೊತೆ ಫ್ರೆಂಡ್ಸ್ ಬಿಡ್ಬೇಡ್ರಿ. ಫ್ರೆಂಡ್ಸ್ ಎಷ್ಟು ಇರ್ತಾರೆ ಅಷ್ಟು ನಮ್ದು ನಾವು ನೋವು ಏನೇನೈತಿ ಎಲ್ಲ ಮರಿತೀವಿ ನಾವು. ನೀವು ಎಲ್ಲೆಲ್ಲಿ ಹೋಗಿದ್ರಿ ನೀವು ಕಾಮೆಂಟಲ್ಲಿ ತಿಳಿಸಿ. ಮತ್ತು ನೀವು ಏನೇನು ವಿಶೇಷಗಳು ಇವತ್ತು ರೈತರ ದಿನಾಚರಣೆ ಎಲ್ಲೆಲ್ಲ ಏನಿಲ್ಲ ಅನ್ನೋದೆಲ್ಲ ತೋರಿಸಿ ಕಾಮೆಂಟಲ್ಲಿ ತಿಳಿಸಿ ಗಾಯ್ಸ್. ನಾವು ಹಾಗೆ ಮುಂದೆ ಕಡಗಪ್ಪ ಮಾತಾಡ ಏನಾದ್ರು ಮಾತಾಡ ಗಾಯ್ಸ್. ಈಗ ನಾವು ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಾಳೆ ಕಡ್ಲೆ ಎಲ್ಲ ರೈತರು ಯಾರು ನೋಡಲಿಲ್ಲ ಭಾಳ ಗೊತ್ತಿಲ್ಲ. ಮಜಾ ಅಂತ ಮಜಾ ಬಂತು. ಮಜಾ ಅಂತ ಮಾತಂದ್ರೆ ಇವತ್ತು ರೈತರ ದಿನಾಚರಣೆ ಇವತ್ತು ಕಾಲ್ ಮಾಡ್ತೀವಿ. ನಮ್ಗೆ ಅದು ಗೊತ್ತಿಲ್ಲ. ಇದನ್ನು ಫೋನ್ ಮಾಡ್ತೀವಿ ಅಷ್ಟೇ. ಸರ್ ಫೋನ್ ಮಾಡ್ತೀವಿ ಆ ಟೈಮ್ನಾಗ ನೋಡ್ತೀವಿ ಅದನ್ನು ನೋಡಿ. ನಾವು ಎಕರೆ ಗಟ್ಟಲೆ ಅಷ್ಟೇ ನೋಡಿಲ್ಲ ಗಾಯ್ಸ್. ಒಂದು ಎರಡು ಗಿಡ ಮಜಾ ತಗೊಂಡು ಇನ್ನೂ ಅವರು ಒಂದೊಂದು ಬಂದಿದ್ರೆ ಇನ್ನೂ ಮಜಾ ಇತ್ತು.